ಅಂತೂ ಇಂತೂ ನನ್ನ ತಮ್ಮನ ಮನೆಗೆ ಹರಿಹರಪುರಕ್ಕೆ ಬಂದು ಎಂಟ್ರಿ ಕೊಟ್ಟಿದ್ದೀನಿ. ಈಗ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಇವ್ರು ನಮ್ಮ ನಾದಿನಿ, ಇವಳು ನನ್ನ ಸೊಸೆ ಭುವನ. ಹಾಂ, ಇಡೀ ಫ್ಯಾಮಿಲಿ ಹಂಗೆ ಎಂಟ್ರಿ. ಅವರು ನನ್ನ ನಾದಿನಿ ಕುಮಾರಿ ಅಂತ. ಇವರು ಸಂಜನಾ, ಐ ಲವ್ ಯು ರಂಜಿತ್. ಇವರು ನಾಳೆ ಯುದ್ಧಕ್ಕೆ ರೆಡಿಯಾಗಿರೋರು. ಹಾಯ್ ಸ್ನೇಹಿತರೆ, ನಾನು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಾಗ ಈ ಮನೆ ಮೊದಲು ಫಸ್ಟು ಹುಲ್ಲು ಗುಡಿಸ್ಲಿತ್ತಿದ್ದು. ಇವಾಗ ಈ ಹಂತದಲ್ಲಿದೆ. ಇದು ನೋಡೋಕ್ಕಿಲ್ಲಿ ಫ್ರಂಟಲ್ಲಿ ಚಿಕ್ಕದಾಗಿ ಕಾಣಿಸ್ತದೆ, ಅದೆಲ್ಲ ಹಿಂದೆ ಹೋದರೆ ದೊಡ್ಡದಾಗಿದೆ. ಅದನ್ನು ಆಮೇಲೆ ತೋರಿಸ್ತಾ ಹೋಗ್ತೀನಿ. ಮತ್ತು ನನ್ನ ಬಾಲ್ಯದಲ್ಲಿ ನಾನು 9ನೇ ತರಗತಿ ಓದ್ತಿರ್ಬೇಕಾದ್ರೆ ಹಸುನ ಕಟ್ಟಿ ನಾವು ಹುಲ್ಲು ಕುಯ್ಕೊಬಂದು, ಗದ್ದೆಗೆ ಹೋಗಿ ಹುಲ್ಲು ಕುಯ್ಕೊಬಂದು ಹಸುಗಳಿಗೆ ಮೇಯಿಸ್ತಾ ಇದ್ದಿದ್ದು. ಮತ್ತು ಇಲ್ಲಿ ಹುಲ್ಲಾಗ್ತಾ ಇದ್ದಿದ್ದು ಜಾಗ ಇದು. ತುಂಬ ಮೆಮೊರೀಸ್ ಇದೆ, ತುಂಬ ಖುಷಿಯಾಗುತ್ತೆ. ಒಂದು 15 ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ ನಾನು. ತುಂಬ ಖುಷಿ ಆಗ್ತಾಯಿದೆ. ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾಯಿರ್ತೀನಿ. ಹುಲ್ಲೊಂದು ಕೈಗೆ ತೊಡ್ಸ್ಕೊಬಿಡೋದು ಸರಿಯಾ. ಹುಲ್ಲೊಂದು ಕೈಗೆ ತೊಡ್ಬಿಡಿ, ಇದು ವಾಡ್ಸಕತ್ತದಂತೆ. ಒಂದು ಒಡ್ದಲ್ಲಿ ಒಂದು ಬುಡಬೇಡಿ, ಒಂದು ಹಾಕಿ. ಹಬ್ಬದ ಪ್ರಯುಕ್ತ ಮೇಕೆ ಊಟ ರೆಡಿ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಎಲ್ಲ ಬನ್ನಿ, ಇವತ್ತು ನಮ್ಮನೆ ಊಟಕ್ಕೆ ಹೊಸೊಡಕ್ ಮಾಡ್ತಾ ಇದ್ದೀವಿ. ಈಗ ಮಟನನ್ನು ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಟನ್ ಮತ್ತು ಚಿಕನ್ ರೆಡಿ ಮಾಡಲಿಕ್ಕೆ ಅಡುಗೆ ತಯಾರಿ, ಪೂರ್ವ ತಯಾರಿಗಳು ನಡೀತಾ ಇದೆ. ಏನೇನು ಅಡುಗೆ ರೆಡಿ ಮಾಡ್ತಿದ್ಯಾವ? ಚಿಕನ್ನು, ಮಟನ್ನು, ಬೋಟಿ, ಮೊಟ್ಟೆ, ಅನ್ನ, ಸಾಂಬಾರು, ಈರುಳ್ಳಿ. ಓಕೆ. ಇವರು ನಮ್ಮ ಚಿಕ್ಕಮ್ಮ. ಇವಾಗ ಮಸಾಲೆ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ಈಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಏನು ಯೂಟ್ಯೂಬ್ ಚಾನಲಲ್ಲಿ ಈಗ ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ, ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀವಿ, ಹಂಗೆ ಮಾಡ್ತಿದ್ಯಾ? ಎಣ್ಣೆಗೆ ಹಾಕ್ತಾರೆ
ಅಡುಗೆ ಮಸಾಲೆ ಅದು ಮಟನ್ ಮಸಾಲ ಮಟನ್ ಮಸಾಲ ಅರ್ಶಿನ ಪುಡಿ ಅಲ್ಲ ಅರಿಶಿನ ಪುಡಿ ಅದಲ್ಲ ಅದು ಅಮ್ಮ ಹೇಳಿದ್ ನಾನು ಅಲ್ಲಿ ಕೆದಕ್ತಾ ಇರೋದನ್ನ ಮಟನ್ ಮಸಾಲ ಅಂತ ಇವತ್ತು ಬಟ್ಟೆ ಗಿಟ್ಟ ತೊಳೆದು ಹಾಕ್ಬಿಟ್ಟು ತಲಾರ್ಗೆ ಹಾಕೊಂಡು ಉದುರಿಸ್ಬಿಟ್ಟು ಬಳ್ದಿದ್ದು ಕಾಯಿ ಚಟ್ನಿ ಮುದ್ದೆ ಹೋಗೋದು ಅದನ್ನೇ ಕೇಳ್ತಾರೆ ಚಿಕನ್ ಅನ್ನ ಉಣ್ಬೇಕಾದ್ರೆ ಮುದ್ದೆ ಕಾಯಿ ಚಟ್ನಿ ಮಾಡೋದು ಅಥವಾ ಸಿಂಚಕಾಯಿ ಟೋಪಿನೂ ಇಡ್ಲೇನು ಉಕ್ಕೊಬರ್ತೀನಿ ಅದಕ್ಕೆ ಹಾಕ್ಲೆ ಚಿಕನ್ ಅಷ್ಟೇ ಇನ್ನೇನೆ ಸೊ ಅಲ್ಲೇ ನೋಡಿ ಇವಾಗ ಮಟನ್ ಹಾಕ್ತಾ ಇದ್ದಾರೆ ಬಾರಿ ಹೇಳು ಮಾತಾಡಿ ಹಾಯ್ ಫ್ರೆಂಡ್ಸ್ ಇವಾಗ ನೋಡೋದಲ್ಲ ಮಸಾಲೆ ಎಲ್ಲ ಹಾಕಾಯ್ತು ಇವಾಗ ನನ್ನ ತಂಗಿಯರಿಬ್ರು ಕೂಡ ಮಟನ್ ಹಾಕ್ತಾ ಇದ್ದಾರೆ ಮಟನ್ ಸಾಂಬಾರು ಮಾಡೋದ್ರಲ್ಲಿ ನಮ್ಮ ತಂಗಿನೂ ಲಾಸ್ಟ್ನೇ ತಂಗಿ ಮಧ್ಯೆ ತಂಗಿ ಭಾರಿ ಎಕ್ಸ್ಪೆಂಟ್ ತಂಗಿ ಬೇರೆ ಮದ್ದೆ ತಂಗಿ ಬೇರೆ ಆದ್ರೆ ತುಂಬಾ ನಾಚ್ಕೋತಾವ್ರೆ ನಮ್ಮ ಅಕ್ಕಂದಿರು ಮಟನ್ ಒಗ್ಗರಣೆ ಹಾಕ್ತಾ ಇದ್ದಾರೆ ಮಟನ್ ಒಗ್ಗರಣೆಯಲ್ಲಿ ಬೆಂದಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನಮ್ಮ ಸಿಸ್ಟರು ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಬನ್ನಿ ಫ್ರೆಂಡ್ಸ್ ಇದು ಬೋಟಿ ಗೊಜ್ಜು ರೆಡಿಯಾಗಿದೆ ಮಸಾಲೆ ಎಲ್ಲ ಹಾಕಿ ಖಾರ ಎಲ್ಲ ಹಾಕಿ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈಗ ಒಳ್ಳೆ ಒಂದು ಮಟನ್ ಊಟಕ್ಕೆ ನಮ್ಮ ಶ್ರೀಮತಿಯವರು ಆರತಿಯವರು ಮುದ್ದೆ ತೆಗಿತಾ ಇದ್ದಾರೆ. ಇನ್ನೇನೋ ಸ್ವಲ್ಪ ಹೊತ್ತಿನಲ್ಲಿ ಊಟ ಸ್ಟಾರ್ಟ್ ಆಗುತ್ತೆ ನೋಡಿ. ನಮ್ಮ ಹಳ್ಳಿ ಸ್ಟೈಲು ನಾಟಿ ಸ್ಟೈಲಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಇದು ನಮ್ಮ ತಮ್ಮನ ಮನೆಯಲ್ಲಿ ಒಳ್ಳೆ ಮೇಕೆ ವಾತನ್ನು ಹೊಡೆದಿರೋದು ಸಾರು. ಹಾ ಘಮ ಘಮ ಅಂತ ಐತೆ. ಇದು ಹಂಗೆ ಗ್ರೀನ್ ಚಿಕನ್, ಇದು ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಹಂಗೆ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಬೋಟಿ ಗೊಜ್ಜು ಮಾಡಿದ್ದಾರೆ ನೋಡಿ. ಅದ್ರ ಪಕ್ಕದಲ್ಲೇ ಪುಟ್ಟಾಣಿಗಳಿಗೆ ಹೆಂಗಿದಾವೆ ನೋಡ್ರಿ ಮೊಟ್ಟೆಗಳು. ಪಕ್ಕದಲ್ಲಿ ರೈಸು, ಒಳ್ಳೆ ಗದ್ದೆಹಳ್ಳಿಯ ಒಳ್ಳೆ ಬೀಟಿ ರೈಸ್ ಥರ ಇರುವಂತಹ ರಾಜಮುಡಿ. ಅದು ತುಂಬ ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ, ಆ ಲೆವೆಲ್ಗಿದೆ ಈಗ ನೋಡ್ರಿ. Oh,